ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಕೀರ್ತನೆಗಳ ಭಾಗ 71ನೇ ಅಧ್ಯಾಯ 22ನೇ ವಾಕ್ಯ. ನನ್ನ ದೇವರೇ, ನಾನು ಸಹ ನಿನ್ನ ಸತ್ಯತೆಯನ್ನು ವೀಣೆಯಿಂದ ಕೊಂಡಾಡುವೆನು. ಇಸ್ರಾಯೇಲಿನ ಪರಿಶುದ್ಧನೇ, ಕಿನ್ನರಿಯಿಂದ ನಿನ್ನನ್ನು ಸ್ತುತಿಸುವೆನು. ದೇವರಿಗೆ ಸ್ತೋತ್ರ. Psalms 71:22. I will indeed praise you with a harp. I will praise your faithfulness, my God, on my harp. I will play hymns to you, the Holy One of Israel. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿ ದೇವ್ರ ಮಕ್ಕಳೇ, ವಾಕ್ಯ ಭಾಗದಲ್ಲಿ ಮುಂಜಾನೆ ಸಮಯದಲ್ಲಿ ದೇವರು ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ನನ್ನ ದೇವರೇ, ಇಲ್ಲಿ ಒಬ್ಬರು ಹೇಳ್ತಾ ಇದ್ದಾರೆ, ನನ್ನ ದೇವರೇ, ನಾನು ಸಹ ನಿನ್ನ ಸತ್ಯತೆಯನ್ನು ವೀಣೆಯಿಂದ ಕೊಂಡಾಡುವೆನು. ಇಸ್ರಾಯೇಲಿನ ಪರಿಶುದ್ಧನೇ, ಕಿನ್ನರಿಯಿಂದ ನಿನ್ನನ್ನು ಸ್ತುತಿಸುವೆನು. ದೇವರಿಗೆ ಸ್ತೋತ್ರ. ಇಲ್ಲಿ ಒಬ್ಬರು ಹೇಳ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಅವರ ಜೀವಿತ ಕಾಲದಲ್ಲಿ ದೇವರು ಮಾಡಿದಂಥ ಉಪಕಾರಗಳನ್ನು, ದೇವರು ನಡೆಸಿದಂಥ ರೀತಿಯನ್ನು ಹೇಳ್ಕೊತಾ ಇದ್ದಾರೆ. ಅವ್ರು ಯಾರು ಅಂತಂದರೆ ಅರಸನಾದಂತಹ ದಾವೀದನು ದೇವರಿಗೆ ತನ್ನ ಅಂತ್ಯಕಾಲದಲ್ಲಿ, ಜೀವಿತದ ಅಂತ್ಯಕಾಲದಲ್ಲಿ ದೇವರು ಮಾಡಿದಂಥ ಉಪಕಾರಗಳನ್ನು, ನಡೆಸಿದಂಥ ರೀತಿಯನ್ನು, ನಂಬಿಗಸ್ತಿಕೆಯನ್ನು ಕುರಿತಾಗಿ ಈ ಕೀರ್ತನೆ ಭಾಗದಲ್ಲಿ ಮಾತನಾಡ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಒಂದು ವಾಕ್ಯ ಭಾಗ ನೋಡೋಣ. 7ನೇ ವಾಕ್ಯ. ಅನೇಕ ಜನರು ನನ್ನ ಸ್ಥಿತಿಯನ್ನು ಕೊಂಡು ಆಶ್ಚರ್ಯಪಡುತ್ತಾರೆ, ಆದರೆ ನೀನು ನನ್ನ ಬಲವಾದ ಆಶ್ರಯವಾಗಿದ್ದೆ. ದೇವರಿಗೆ ಸ್ತೋತ್ರ. ಇನ್ನೊಂದು ವಾಕ್ಯ ನೋಡೋಣ. 19ನೇ ವಾಕ್ಯ. ದೇವರೇ, ನಿನ್ನ ನೀತಿಯು ಉನ್ನತಕ್ಕೆ ಮುಟ್ಟುತ್ತದೆ. ಮಹತ್ ಕಾರ್ಯಗಳನ್ನು ಮಾಡಿದ ದೇವರೇ, ನಿನ್ನ ಹಾಗೆ ಯಾರಿದ್ದಾರೆ. ದೇವರಿಗೆ ಸ್ತೋತ್ರ. ಇನ್ನೊಂದು ವಾಕ್ಯ ನೋಡೋಣ. 20ನೇ ವಾಕ್ಯ. ಕಠಿಣವಾದ ಇಕ್ಕಟ್ಟುಗಳನ್ನು ನೋಡ ಮಾಡಿದ ನನ್ನನ್ನು ನೀನು ತಿರುಗಿ ಬದುಕಿಸಿದಿ. ಭೂಮಿಯ ಅಧೋಭಾಗದಿಂದ ನನ್ನನ್ನು ಮೇಲಕ್ಕೆ ತರುತ್ತಿ. ದೇವರಿಗೆ ಸ್ತೋತ್ರ. ಹಾಗಾಗಿ ನಿನ್ನ ದೊಡ್ಡ ಸ್ಥಿತಿಯನ್ನು, ನಿನ್ನ ನಂಬಿಕೆ ಸ್ಥಿತಿಯನ್ನು ಕುರಿತಾಗಿ ನಾನು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಉಪಕಾರ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕೃತಜ್ಞತೆ ಸ್ತೋತ್ರಗಳನ್ನು ಸಲ್ಲಿಸ್ತಿದ್ದೇನೆ ಅಂತ ಹೇಳ್ತೇನೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಪ್ರೀತಿ ದೇವ್ರ ಮಕ್ಕಳೇ, ಅವರೇ ವಾಗ್ದಾನ ಮಾಡಿದ್ದಾರೆ, ನಿಮ್ಮ ಮುಪ್ಪಿರೋ ತನಕ ನಾನೇ ಆಧಾರ. ಅಷ್ಟು ಮಾತ್ರ ಅಲ್ಲ, ಅನುದಿನ ನಿಮ್ಮ ಭಾರವನ್ನು ಹೊರ್ತೇನೆ ಅಂತ ಹೇಳಿದ್ದಾರೆ. ಸೊ ನಂಬಿಗಸ್ತರಾಗಿ ನಮ್ಮ ಜೀವಿತಗಳಲ್ಲಿ ಕಳೆದ ದಿನವೆಲ್ಲ ನಡೆಸಿದ್ದಾರೆ. ಆಮೇನ್. ಕಳೆದ ದಿನವೆಲ್ಲ ನಮ್ಮನ್ನು ನಂಬಿಗಸ್ತರಾಗಿ ಎಷ್ಟೋ ಸಹಾಯಗಳು ಮಾಡಿದ್ದಾರೆ. ಸನ್ನಿವೇಶಗಳಲ್ಲಿ ನಮ್ಮನ್ನು ನಂಬಿಗಸ್ತರಾಗಿ ನಡೆಸಿದ್ದಾರೆ. ಕಷ್ಟಗಳಲ್ಲಿ ನಮ್ಮನ್ನು ಬಿಡಿಸಿದ್ದಾರೆ. ಇಕ್ಕಟ್ಟು ಹೋರಾಟಗಳಲ್ಲಿ ನಮ್ಮನ್ನು ಬಿಡಿಸಿದ್ದಾರೆ. ಸಮಸ್ಯೆಗಳಿದ್ದಾಗ ನಮಗೆ ಸಹಾಯ ಮಾಡಿದ್ದಾರೆ. ಅವಶ್ಯಕತೆಗಳಿದ್ದಾಗ ನಮಗೆ ಅದನ್ನು ಒದಗಿಸ್ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮುಂದೆ ಸಹ ಅವರು ನಡೆಸುವುದರಲ್ಲಿ ನಂಬಿಗಸ್ತರಾಗಿದ್ದಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ದೇವರಿಗೆ ನಾವು ಉಪಕಾರ ಸ್ತುತಿಗಳನ್ನ, ಕೃತಜ್ಞತಾ ಸ್ತುತಿಗಳನ್ನ ನಾವು ಸಲ್ಲಿಸಬೇಕು. ಯಾಕೆಂದರೆ ಹಿಂದೆ ನಡೆಸಿರೋಂಥ ರೀತಿ ಮುಂದೆ ಸಹ ಅವರು ನಮ್ಮ ನಂಬಿಗಸ್ತರ ನಡೆಸುವರಾಗಿದ್ದಾರೆ. ಸೊ ಹಾಗಾಗಿ ನಂಬಿಗಸ್ತರಾಗಿ ನಾವು ದೇವರಿಗೆ ಸ್ತೋತ್ರಗಳನ್ನು, ಉಪಕಾರ ಸ್ತೋತ್ರಗಳನ್ನು, ಕೃತಜ್ಞತಾ ಸ್ತೋತ್ರಗಳನ್ನು ನಾವು ಸಲ್ಲಿಸೋಣ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ. ಸಪ ಈ ದಿನವು ಈ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂಥ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ಕರ್ತನೆ, ಭಕ್ತನು ಹಾಡ್ತಾ ಇದ್ದಾನೆ, ದೇವರೇ, ನನ್ನ ಜೀವಿತಗಳಲ್ಲಿ ಎಷ್ಟೋ ಇಕ್ಕಟ್ಟುಗಳು ಬಂತು, ಹೋರಾಟಗಳು ಬಂತು, ಸಮಸ್ಯೆಗಳು ಬಂತು, ಅಷ್ಟು ಮಾತ್ರ ಅಲ್ಲ, ಕೊರತೆಗಳು ಬಂತು. ಅದೆಲ್ಲದರಲ್ಲೂ ಸಹ ನೀವು ನಂಬಿಗಸ್ತರ ನಡೆಸಿದ್ದೀರಾ. ನನ್ನ ಪರಿಸ್ಥಿತಿಗಳು ನೋಡಿ ಅನೇಕರು ಆಶ್ಚರ್ಯಪಡ್ತಾರೆ, ಬಟ್ ನೀವು ನನ್ನ ಬಲವಾದ ಆಶ್ರಯವಾಗಿದ್ದೀರಾ ಅಂತ ಆಡ್ತೇನೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ನಂಬಿಗಸ್ತಿಕೆಯನ್ನು ಕುರಿತಾಗಿ ಭಕ್ತನು ಹಾಡೋ ಪ್ರಕಾರವಾಗಿ ಎಸಪ್ಪ, ನಾವು ಸಹ ನೀವು ನಮ್ಮನ್ನು ಕಳೆದ ದಿನವೆಲ್ಲ ನಂಬಿಗಸ್ತರಾಗಿ ನಡೆಸಿದ್ದೀರಲ್ಲ, ನಮ್ಮ ಅವಶ್ಯಕತೆಗಳನ್ನ ಪೂರೈಸಿದಿರಲ್ಲ, ಕೊರತೆಗಳನ್ನ ನೀಗಿಸಿದಿರಲ್ಲ, ಕಷ್ಟದಲ್ಲಿ ಸಹಾಯ ಮಾಡಿದಿರಲ್ಲ, ಇಕ್ಕಟ್ಟಿನಿಂದ ನಮ್ಮನ್ನು ಬಿಡಿಸಿದಿರಲ್ಲ, ಮುಂದೆಯೂ ಸಹ ನಮ್ಮ ನಡೆಸೋದ್ರಲ್ಲಿ ನಂಬಿಗಸ್ತರಾಗಿದ್ದಿರಲ್ಲ. ಈ ನಂಬಿಗಸ್ತಿಕೆಗಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ನಿಮ್ಮನ್ನು ಮಹಿಮೆಪಡಿಸ್ತೇವೆ. ನಿಮಗೆ ಮಹಿಮೆ ಉಂಟಾಗಲಿ, ನಮಗೆ ಆಶೀರ್ವಾದವಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ. ನಮ್ಮ ಜೀವಗಳ ತಂದೆ,
ಆಮೆನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸ್ತಾರೆ. ಆಮೆನ್. ಆಲ್ ದಿ ಬೆಸ್ಟ್.